ಜ್ಯೋತಿಷ್ಯ ಶಾಸ್ತ್ರವು ವ್ಯಕ್ತಿಯ ಭವಿಷ್ಯ, ಗುಣ, ನಡತೆ, ಯಶಸ್ಸು ಎಲ್ಲದರ ಬಗ್ಗೆಯೂ ಮಾಹಿತಿ ನೀಡುವ ಅಸ್ತ್ರ. ಹಾಗೆಯೇ ರಾಶಿ ನೋಡಿ ಭವಿಷ್ಯವನ್ನು ತಿಳಿದುಕೊಳ್ಳುವಂತೆಯೇ ಲಗ್ನವನ್ನು ನೋಡಿ ಭವಿಷ್ಯದ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಬಹುದು. ರಾಶಿಯೇ ಬೇರೆ, ಲಗ್ನವೇ ಬೇರೆ. ಜಾತಕದಲ್ಲಿ ಯಾವ ಲಗ್ನದಲ್ಲಿ ಜನಿಸಿದ್ದಾರೆಂಬುದನ್ನು ನೋಡಿ ಆ ಲಗ್ನದವರ ವ್ಯಕ್ತಿತ್ವ, ಕಾರ್ಯಕ್ಷೇತ್ರ ಮುಂತಾದ ವಿಷಯಗಳನ್ನು ತಿಳಿದುಕೊಳ್ಳಬಹುದು. ಬನ್ನಿ ಇಂದಿನ ವಿಡಿಯೋದಲ್ಲಿ ವೃಷಭ ಲಗ್ನದಲ್ಲಿ ಜನಿಸಿದ ಸ್ತ್ರೀ ಮತ್ತು ಪುರುಷರ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳೋಣ. ವೃಷಭ ಲಗ್ನದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಮಧ್ಯಮ ಎತ್ತರದವರಿದ್ದು ಅಗಲ ಹಣೆ ಉಳ್ಳವರಾಗಿದ್ದು ಹೊಳೆಯುವ ಕಣ್ಣುಗಳು, ದಪ್ಪ ಕುತ್ತಿಗೆ, ಕಪ್ಪು ಕೂದಲು, ಒಳ್ಳೆಯ ಮೈಬಣ್ಣ ಮತ್ತು ಗಟ್ಟಿಮುಟ್ಟಾದ ಶರೀರವನ್ನು ಹೊಂದಿರುತ್ತಾರೆ. ಮಹತ್ವಾಕಾಂಕ್ಷಿಗಳಾಗಿರುತ್ತಾರೆ. ನಿಶ್ಚಲ ಮನಸ್ಸಿನವರು, ಸಂಪ್ರದಾಯವಾದಿ, ಪ್ರೀತಿ ಮತ್ತು ವಾತ್ಸಲ್ಯ ಪ್ರಿಯರು. ಆದರೆ ಕೋಪ ಬಂದಾಗ ನಿಯಂತ್ರಣ ಕಷ್ಟವಾಗುವುದು. ನಿಧಾನವಾಗಿಯಾದರೂ ಸಹ ಸ್ಥಿರ ಮತ್ತು ಗುಣಮಟ್ಟದ ಕೆಲಸ ಮಾಡುತ್ತಾರೆ. ಇವರು ಶ್ರಮಜೀವಿಗಳು, ಮುಂಚಿತವಾಗಿ ಕೆಲಸ ಕಾರ್ಯಗಳನ್ನು ಯೋಜಿಸುತ್ತಾರೆ. ಅವರಿಗೆ ವಿರೋಧ ಬಂದಾಗ ಬಹಳ ಹಠಮಾರಿಗಳಾಗುತ್ತಾರೆ. ಸಾಮಾನ್ಯವಾಗಿ ಇವರುಗಳು ಮಿತಭಾಷಿಗಳು, ನಿಷ್ಠಾವಂತರು ಮತ್ತು ವಿಶ್ವಾಸಕ್ಕೆ ಅರ್ಹರು. ಇವರು ಕಲೆ, ಸಾಹಿತ್ಯ, ನೈಸರ್ಗಿಕ ಸೌಂದರ್ಯ, ಸಂಗೀತ ಮತ್ತು ಸಾಹಿತ್ಯ ಪ್ರಿಯರು. ಇವರ ಸಹಾನುಭೂತಿಯ ಗುಣಕ್ಕೆ ಹತ್ತಿರದವರಿಂದ ಮೆಚ್ಚುಗೆ ಗಳಿಸುತ್ತಾರೆ. ಇವರು ಸಾಮರ್ಥ್ಯಶಾಲಿಗಳಾಗಿದ್ದು ಒಳ್ಳೆಯ ಕಾರ್ಯನಿರ್ವಾಹಕ ಹುದ್ದೆಯಲ್ಲಿ ಕೆಲಸ ಮಾಡಲು ಅರ್ಹರು. ಆರಾಮದಾಯಕ ಮತ್ತು ಆಹ್ಲಾದಕರ ಜೀವನ ನಡೆಸಲು ಬಯಸುತ್ತಾರೆ. ವೃಷಭ ಲಗ್ನದಲ್ಲಿ ಜನಿಸಿದವರು ಬುದ್ಧಿವಂತರಾಗಿರುತ್ತಾರೆ. ಹಿತವಾಗಿ ಮಾತನಾಡುವವರು ಮತ್ತು ಶಾಂತ ಪ್ರಕೃತಿಯವರಾಗಿರುತ್ತಾರೆ. ಎಲ್ಲರನ್ನೂ ಸಮಾನವಾಗಿ ನೋಡುವ ಮನಸ್ಥಿತಿ ಇವರದ್ದಾಗಿರುತ್ತದೆ. ಸಂಗೀತವನ್ನು ಇಷ್ಟಪಡುವ ಇವರು ಹೆಚ್ಚು ಗಂಭೀರರಾಗಿರುತ್ತಾರೆ. ಜನರನ್ನು ಹೆಚ್ಚು ಪ್ರಭಾವಕ್ಕೆ ಒಳಪಡಿಸುವವರು ಮತ್ತು ಐಷಾರಾಮಿ ವಸ್ತುಗಳ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿರುವುದಿಲ್ಲ. ಭೋಗದ ವಸ್ತುಗಳು ಮತ್ತು ಶ್ವೇತವರ್ಣದ ವಸ್ತುಗಳ, ಹಾಲು, ಮಜ್ಜಿಗೆ, ಸಕ್ಕರೆ, ಅಕ್ಕಿ ವ್ಯಾಪಾರದಿಂದ ಇವರಿಗೆ ಲಾಭವಾಗುತ್ತದೆ. ನೀರಿನ ವ್ಯಾಪಾರದಿಂದ ಸಹ ಲಾಭವಾಗುತ್ತದೆ. ಈ ಲಗ್ನದ ಹೆಣ್ಣು ಮಕ್ಕಳು ಸದಾಕಾಲ ಪತಿಯ ಸಮ್ಮುಖದಲ್ಲಿರಲು ಅಪೇಕ್ಷೆ ಪಡುತ್ತಾರೆ. ಸ್ವಜನ ಸಂಪರ್ಕ ಇಲ್ಲದವರು, ಬಂಧುಗಳಿಂದ ತಿರಸ್ಕರಿಸಲ್ಪಟ್ಟವರಾಗಿರುತ್ತಾರೆ. ಇವರ ಕೋಪ ಶೀಘ್ರವಾಗಿ ಶಮನವಾಗುವುದಿಲ್ಲ. ವೃಷಭ ಲಗ್ನದ ಮಹಿಳೆಯರಿಗೆ ತಾಳ್ಮೆ ಕಡಿಮೆ. ಇವರು ಭೌತಿಕ ಸುಖಗಳನ್ನು ಇಷ್ಟಪಡುವಂತವರಾಗಿರುತ್ತಾರೆ. ಸ್ವಲ್ಪ ಹಠವಾದಿಗಳು ಹಾಗೂ ಸ್ವಾರ್ಥಿಗಳು ಆಗಿರುತ್ತಾರೆ. ವೃಷಭ ಲಗ್ನದ ಮಹಿಳೆಯರು ಕೊಂಚ ವಿಭಿನ್ನವಾದ ಸ್ವಭಾವ ಹೊಂದಿರುತ್ತಾರೆ. ಇವರ ಮನಸ್ಥಿತಿಗಳು ಆಗಾಗ ಬದಲಾಗುತ್ತಲೇ ಇರುತ್ತವೆ. ತಾವು ಸ್ವತಂತ್ರರಾಗಿರಲು ಬಯಸಿದರೆ ಯಾರ ಮಾತನ್ನೂ ಆಲಿಸುವುದಿಲ್ಲ. ಯಾವಾಗಲೂ ಹೊಸತನವನ್ನು ಬಯಸುವ ಈ ಮಹಿಳೆಯರು ಒಂದೇ ರೀತಿಯಾಗಿ ಜೀವನ ಇರುವುದನ್ನು ಇಷ್ಟಪಡುವುದಿಲ್ಲ. ಮೋಜು ಹಾಗೂ ಉತ್ಸಾಹ ಇಲ್ಲದ ಜೀವನ ನಡೆಸಲು ಇವರು ಬೇಸರಗೊಳ್ಳುತ್ತಾರೆ. ಇತರರೊಂದಿಗೆ ಬೆರೆಯುವ ಅವಕಾಶ ಕಿತ್ತುಕೊಂಡರೆ ಕೋಪಗೊಂಡು ಜಗಳವಾಡುತ್ತಾರೆ. ಹೀಗಾಗಿ ವೃಷಭ ಲಗ್ನದ ಮಹಿಳೆಯರಿಗೆ ಕೆಲವೊಂದು ವಿಚಾರಗಳನ್ನು ಒಪ್ಪಿಕೊಳ್ಳಲು, ಅದರಂತೆ ನಡೆಯಲು ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದಾಗಿ ಕೆಲವೊಮ್ಮೆ ಗಂಡನ ಮಾತನ್ನು ಇವರು ಕೇಳದೆ ಹೋಗಬಹುದು. ಇವರದ್ದು ಎದುರಾಳಿಗಳ ಮೇಲೆ ಬಿದ್ದು ಕಾದಾಡುವ ಸ್ವಭಾವ. ಸಾಧಾರಣ ಐಹಿಕ ಸುಖಾಭಿಲಾಷೆ, ಸ್ವತಂತ್ರ ಮನೋಭಾವ, ಹೆಚ್ಚಿನ ತಾಳ್ಮೆಯೂ ಇವರಿಗೆ ಸಿದ್ಧಿಸಿರುತ್ತದೆ. ಹೀಗಾಗಿ ಇನ್ನೊಬ್ಬರೊಂದಿಗೆ ಸಿಕ್ಕಿಕೊಳ್ಳುವುದೇ ಇಲ್ಲ. ಇವರು ಯಾವುದೇ ಕೆಲಸ ಕೈಗೊಂಡರೂ ಬಹಳ ತಾಳ್ಮೆಯಿಂದ ಸಾಧನೆ ಮಾಡುತ್ತಾರೆ. ಹೀಗೆ ಕೆಲಸಗಳು ಫಲಪ್ರದವಾಗುತ್ತವೆ. ಹಣ, ಆಸ್ತಿಪಾಸ್ತಿ ಸಂಪಾದನೆಯ ಬಗ್ಗೆ ಬಹಳ ಮುತುವರ್ಜಿ ವಹಿಸುತ್ತಾರೆ. ಜೀವನದಲ್ಲಿ ಸುಖ ಅನುಭವಿಸಲು ಪ್ರಯತ್ನಿಸುವ ಇವರು ಅದನ್ನು ಕೈಗೂಡಿಸಿಕೊಳ್ಳುತ್ತಾರೆ. ಆರೋಗ್ಯದ ವಿಷಯದಲ್ಲಿ ಜಾಗೃತೆಯಿಂದಿರುತ್ತಾರೆ. ನೇರನುಡಿಯಾದರೂ ಇವರು ದುಡುಕುವುದಿಲ್ಲ. ವೃಷಭ ಲಗ್ನದಲ್ಲಿ ಹುಟ್ಟಿದವರು ಬಂಧು ಬಾಂಧವರ ಜತೆ ವಿಶ್ವಾಸವಿಟ್ಟುಕೊಳ್ಳುತ್ತಾರೆ.
ಇವರು ಶ್ರೀಮಂತ ವರ್ಗಕ್ಕೆ ಸೇರಿದವರಾಗುತ್ತಾರೆ. ಇವರಿಗೆ ಎಲ್ಲ ರೀತಿಯ ಅನುಕೂಲ ಇರುತ್ತದೆ. ತಮ್ಮ ಬುದ್ಧಿಯಿಂದಲೇ ಕೆಲಸ ಮಾಡುತ್ತಾರೆ. ಯಾವಾಗಲೂ ತಪ್ಪು ದಾರಿ ಹಿಡಿಯುವುದಿಲ್ಲ. ವಕೀಲರಾದರೆ ಇವರ ವಾದ ಪ್ರಖರವಾಗಿರುತ್ತದೆ. ಈ ಲಗ್ನದಲ್ಲಿ ಹುಟ್ಟಿದವರಿಗೆ ಅನಾರೋಗ್ಯ ಇದ್ದರೂ ಇತರರಿಗೆ ತೋರಿಸಿಕೊಳ್ಳುವುದಿಲ್ಲ. ಕಲೆ, ಸಂಗೀತ, ನೃತ್ಯದಲ್ಲಿ ವಿಶೇಷ ಆಸಕ್ತಿಯಿಂದ ಇರುತ್ತಾರೆ. ಈ ಲಗ್ನಕ್ಕೆ ಗುರು, ಚಂದ್ರರಿಂದ ಅಶುಭ ಫಲ, ರವಿ, ಶನಿ ಶುಭ ಫಲ ಕೊಡುತ್ತಾರೆ. ಈ ಲಗ್ನಕ್ಕೆ ಶನಿ ಮಾತ್ರ ರಾಜಯೋಗಕರ. ಈ ಲಗ್ನಕ್ಕೆ ನವಮ ಮತ್ತು ದಶಮ ಸ್ಥಾನಗಳ ಅಧಿಪತಿಯು ಶನಿ. ಈ ಲಗ್ನದ ನವಮ ಸ್ಥಾನ ಮಕರ, ದಶಮ ಸ್ಥಾನ ಕುಂಭ. ಇದರ ಅಧಿಪತಿಯು ಶನಿ. ಈ ಸ್ಥಾನಗಳ ಅಧಿಪತಿಯು ಪ್ರಚಂಡ ರಾಜಯೋಗವನ್ನು ಕೊಡುತ್ತದೆ. ಶನಿಗೆ ಅಶುಭ ಗ್ರಹಗಳು ಮತ್ತು ಶತ್ರುಗಳ ದೃಷ್ಟಿ ಇದ್ದರೆ ರಾಜಯೋಗಕ್ಕೆ ಧಕ್ಕೆ ಬರುತ್ತದೆ. ವೃಷಭ ಲಗ್ನಕ್ಕೆ 4ನೆಯ ಸ್ಥಾನದ ಅಧಿಪತಿಯು ರವಿ. ರವಿಯು ಅಶುಭ ಗ್ರಹವಿದ್ದು ಕೇಂದ್ರಾಧಿಪತಿಯಿರುವುದರಿಂದ ಶುಭ ಫಲದಾಯಕನಾಗುವನು. ಅಷ್ಟಮ ಮತ್ತು ಏಕಾದಶ ಸ್ಥಾನಗಳ ಅಧಿಪತಿಯು ಗುರು. ತೃತೀಯ ಸ್ಥಾನದ ಅಧಿಪತಿ ಚಂದ್ರ. ಅಷ್ಟಮ ಏಕಾದಶದ ಪಷ್ಟ ಮತ್ತು ತೃತೀಯ ಈ ಸ್ಥಾನಗಳು ಅಶುಭ ಸ್ಥಾನಗಳು. ಈ ಲಗ್ನಕ್ಕೆ ಎಲ್ಲ ಶುಭತ್ವವನ್ನು ಶನಿಗೆ ಒಪ್ಪಿಸಿರುವುದು. ಮಾರಕ ಸ್ಥಾನಗಳಲ್ಲಿ ಅಶುಭ ಶತ್ರು ಗ್ರಹಗಳು ಇದ್ದರೆ ಇವರಿಗೆ ಅಶುಭ ಫಲವನ್ನು ಕೊಡುತ್ತದೆ. ಈ ಲಗ್ನದಲ್ಲಿ ಹುಟ್ಟಿದ ಅವರಿಗೆ 10ನೇ ಸ್ಥಾನ ಕುಂಭ. ಇದರ ಅಧಿಪತಿ ಶನಿ. ಗುರು ಮತ್ತು ಶನಿ ಮಿತ್ರರು. ಇದರಿಂದ ಇವರಿಗೆ ವ್ಯವಸಾಯದಲ್ಲಿ ಆಸಕ್ತಿ ಇರುತ್ತದೆ. ಇವರು ಆಸ್ತಿ ಪಾಸ್ತಿಯ ವಿಷಯದಲ್ಲಿ ಲಾಭ ಗಳಿಸುತ್ತಾರೆ. ಇವರು ಹಣಕಾಸಿನ ಸಂಸ್ಥೆ ಮಾಡಿದರೆ ಲಾಭ ಬರುತ್ತದೆ. ಇವರು ಶೃಂಗಾರ ಸಾಧನಗಳಾದ ಬೆಳ್ಳಿ, ಬಂಗಾರ ವ್ಯಾಪಾರದಲ್ಲಿ ಲಾಭ ಗಳಿಸುತ್ತಾರೆ. ಇವರು ಉನ್ನತ ವ್ಯಾಸಂಗ ಅಂದರೆ IAS ಅಧಿಕಾರಿಯಾಗುತ್ತಾರೆ. ರಾಜಕೀಯದಲ್ಲೂ ಸ್ಥಾನಮಾನ ಗಳಿಸುತ್ತಾರೆ. ಇವರಿಗೆ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ. ಈ ಲಗ್ನದವರಿಗೆ ಶುಕ್ರವಾರ, ಬುಧವಾರ, ಶನಿವಾರ ಒಳ್ಳೆಯ ವಾರ. ಇವರ ಅದಷ್ಟ ಸಂಖ್ಯೆ 5, 6, 8. ಅದಷ್ಟದ ಹರಳು ನೀಲ, ಪಚ್ಚೆ, ವಜ್ರ. ಉಪಯೋಗಿಸುವ ಬಣ್ಣಗಳು ಹಸಿರು, ಬಿಳುಪು ಮತ್ತು ತಿಳಿಗೆಂಪು. ವೃಷಭ ಲಗ್ನದಲ್ಲಿ ಜನಿಸಿದವರು ದೃಢವಾದ ಮತ್ತು ಸ್ಥಿರವಾದ ದೇಹ ಹೊಂದಿದ್ದು ಉತ್ತಮ ಆರೋಗ್ಯ ಹೊಂದಿರುತ್ತಾರೆ. ಇವರು ಚಿಕ್ಕ ಚಿಕ್ಕ ಆರೋಗ್ಯದ ತೊಂದರೆಗಳಿಗೆ ಹೆದರುವುದಿಲ್ಲ. ಅತಿ ಸುಸ್ತಾಗುವವರೆಗೆ ಕೆಲಸ ಮಾಡುತ್ತಾರೆ. ಅನಾರೋಗ್ಯದಿಂದ ಮಲಗಿದರೆ ಗುಣಮುಖರಾಗಲು ಸಮಯ ತೆಗೆದುಕೊಳ್ಳುತ್ತಾರೆ. ವೃಷಭ ಲಗ್ನಕ್ಕೆ ಶುಕ್ರನು ಅಧಿಪತಿಯಾಗಿದ್ದು ಶನಿ, ಶುಕ್ರ ಮತ್ತು ಬುಧ ಶುಕ್ರನ ಸ್ನೇಹಿತರಾಗಿರುವುದರಿಂದ ಕಾರ್ಯಕಾರಿ ಲಾಭದಾಯಕ ಗ್ರಹಗಳಾಗಿವೆ. ಶನಿಯು 9ನೇ ಮತ್ತು 10ನೇ ಮನೆಯನ್ನು ಆಳುತ್ತಾನೆ. ವೃಷಭ ರಾಶಿಯವರಿಗೆ ಶನಿಯು ಲಾಭದಾಯಕನಾಗುತ್ತಾನೆ. ವೃಷಭ ಲಗ್ನಕ್ಕೆ ಲಗ್ನದ ಅಧಿಪತಿಯು ಋಣಾತ್ಮಕತೆಯ 6ನೇ ಮನೆಯನ್ನು ಆಳುವ ಕಾರಣ ಕಾರ್ಯಕಾರಿ ದೋಷಪೂರಿತ. ವೃಷಭ ರಾಶಿಯ ಇತರ ಕಾರ್ಯಕಾರಿ ದುಷ್ಟ ಗ್ರಹಗಳೆಂದರೆ ಚಂದ್ರ, ಮಂಗಳ, ರಾಹು, ಕೇತು ಮತ್ತು ಗುರು. ಸೂರ್ಯ ಮತ್ತು ಶುಕ್ರ ಮಿತ್ರರಲ್ಲದಿದ್ದರೂ ವೃಷಭ ಲಗ್ನಕ್ಕೆ ಸೂರ್ಯನು ತಟಸ್ಥ ಗ್ರಹ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.